ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ದಿನಾಂಕ ಆಗಸ್ಟ್ 17, 2026ರಂದು ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿರುವ ಹೊಸ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಆರೋಪಿಯಾಗಿರುವ ಸಚಿವ ಬಿ ನಾಗೇಂದ್ರ ಅವರನ್ನು ಸಂಪುಟದ ವಜಾಗೊಳಿಸಬೇಕೆಂದು ಆಗ್ರಹಿಸಿ ಅಹೋರಾತ್ರಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಅಧ್ಯಕ್ಷರಾದ ಶ್ರೀ ಎಲ್ ನಾಗೇಂದ್ರ ಮತ್ತು ಗ್ರಾಮಾಂತರ ಅಧ್ಯಕ್ಷರಾದ ಶ್ರೀ ಕುಮ್ರಳ್ಳಿ ಸುಬ್ಬಣ್ಣ, ಹರ್ಷವರ್ಧನ್, ಮಾಜಿ ಮೇಯರ್ ಶಿವಕುಮಾರ್, ಪ್ರತಾಪ್ ಸಿಂಹ, ಅಶೋಕ್, ಲಿಂಗರಾಜಗೌಡರು, ಅಧ್ಯಕ್ಷ ದಿನೇಶ್ ಗೌಡ, ರಾಕೇಶ್ ಗೌಡ, ಅರ್ಜುನ್ ಹಾಗೂ ಬಿಜೆಪಿ ಮುಖಂಡರು, ಕಾರ್ಯಕರ್ತರುಗಳು ಭಾಗಿಯಾಗಿದ್ದರು. ಬಿ ನಾಗೇಂದ್ರ ಸಚಿವ ಕಳೆದ ಬಾರಿ ಸಿದ್ದರಾಮಯ್ಯರ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಿದ್ದಂತ ನಾಗೇಂದ್ರ ಅವರು ಯಾವ ಎಸ್ಟಿ ಜನಾಂಗಕ್ಕೆ ಸೇರಿದ 189 ಕೋಟಿ ರೂಪಾಯಿಯನ್ನ ಲೂಟಿ ಮಾಡಿ ಆಂಧ್ರಕ್ಕೆ ಬ್ಯಾಂಕ್ಗಳಿಗೆ ಟ್ರಾನ್ಸ್ಫರ್ ಮಾಡಿ, ಅಲ್ಲಿಯ ಚಿನ್ನದ ಅಂಗಡಿಗಳಿಗೆ ಟ್ರಾನ್ಸ್ಫರ್ ಮಾಡಿ, ವೈನ್ ಸ್ಟೋರ್ಗಳಿಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿ, ಪಾರ್ಲಿಮೆಂಟ್ಗೆ ಆಂಧ್ರದಲ್ಲಿ ಪಾರ್ಲಿಮೆಂಟ್ಗೆ ಹಣವನ್ನ ದುರ್ಬಳಕೆ ಮಾಡಿರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದೇ. ಸ್ವತಃ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು 180 ಕೋಟಿ ಆರೋಪ ಅಂತ ಹೇಳಿದಾಗ ಇಲ್ಲ 180 ಕೋಟಿ ಅಲ್ಲ 89 ಕೋಟಿ ಅಷ್ಟೇ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಮಡಿಕೊಂಡಿದ್ರು. ಅದಾದ್ಮೇಲೆ ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಮೂಲಕ ಅವರು ರಾಜೀನಾಮೆ ಕೊಟ್ಟರು, ಜೈಲಿಗೂ ಸಹ ಹೋದ್ರು, ಇಡಿ ಅವರಿಂದ ಅರೆಸ್ಟ್ ಆದ್ರು. ಅದಾದ ನಂತರದಲ್ಲಿ ಬೇಲ್ ಬಂದಿರತಕ್ಕಂಥ ವ್ಯಕ್ತಿಗೆ ಇವತ್ತು ಸಂಪುಟದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದನ್ನ ವಿರೋಧಿಸಿ ಇವತ್ತು ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತಾ ಇದೆ. ಇವತ್ತು ಹೋರಾಟ ವಿಚಾರ ಏನಂದ್ರೆ, ಯಾವುದೇ ಕಾರಣಕ್ಕೂ ನಾಗೇಂದ್ರ ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತಕ್ಕಂಥ ಹೋರಾಟ, ನಿರ್ದಿಷ್ಟ ಕಾಲವಾದಂಥ ಹೋರಾಟ, ಹಗಲು ರಾತ್ರಿ ಅವರ ರಾಜೀನಾಮೆ ಕೊಡುವವರೆಗೂ ಸಹ ಭಾರತೀಯ ಜನತಾ ಪಾರ್ಟಿ ಸದನದ ಒಳಗಡೆ ಸದನದ ಹೊರಗಡೆ ಹೋರಾಟವನ್ನು ನಿರಂತರವಾಗಿ ಮಾಡೇ ಮಾಡ್ತೀವಿ ಅಂತ ಅನ್ನೋದಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಮೈಸೂರು ನಗರ ಹಾಗೂ ಗ್ರಾಮಾಂತರದ ವತಿಯಿಂದ ನಮ್ಮೆಲ್ಲರ ಮುಖಂಡರುಗಳ ನೇತೃತ್ವದಲ್ಲಿ ನಾವು ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಹೋರಾಟ ಅಂದ್ರೆ ಇದು ಅವರ ರಾಜೀನಾಮೆ ಕೊಡಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ನಿಲ್ಲಿಸೋದು ಇಲ್ಲ ಅಂತ ಅನ್ನೋಕ್ಕೋಸ್ಕರ ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಯಾವ ಎಸ್ಟಿಗಳಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು, ಅನ್ಯಾಯ ಆದಂಥ ಜನರಿಗೆ ಮತ್ತೆ ಇವತ್ತು ಯಾವ ಒತ್ತಡಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡ್ತಾ ಇದ್ದಾರೆ. ಏನು ಹೈಕಮಾಂಡ್ ಒತ್ತಡ ಇದೆಯಾ, ಏನಾದ್ರು ಯಾವ್ದಾದ್ರು ನೀವೇ ಹೇಳ್ತಿರಲ್ಲ ಚಿಪ್ ಅಂತ, ಆ ಥರ ಯಾವ್ದಾದ್ರು ಚಿಪ್ ಅನ್ನು ಮಡಿಕೊಂಡು ನಿಮ್ಗೆ ಎದುರಿಸ್ತಾ ಇದಾರ ಅಂತ ದಯವಿಟ್ಟು ಇವತ್ತು ನೇರವಾಗಿ ರಾಜ್ಯದ ಜನರ ಮುಂದೆ ನೀವು ಇಡಬೇಕಾಗುತ್ತೆ. ಯಾವ ಹೆದರಿಕೆಗೋಸ್ಕರ, ಯಾವ ಬೆದರಿಕೆಗೋಸ್ಕರ ನೀವು ಅವ್ರನ್ನ ತಗೊಂತಾ ಇದ್ದೀರಿ. ಇವತ್ತು ಅನೇಕ ಜನ ಹಿರಿಯರು ಕಣ್ಣೀರು ಹಾಕ್ತಾ ಇದಾರೆ ನಿಮ್ಮಲ್ಲಿ. ಅವ್ರಿಗೆ ನೀವು ಮಂತ್ರಿಗಿರಿ ಕೊಡ್ಲಿಲ್ಲ. ಮೈಸೂರು ಅವರು ನಮ್ಮ ತನ್ವೀರ್ ಸೇಠ್ ಇದ್ದಾರೆ, ಅವ್ರಿಗೆ ಮಂತ್ರಿಗಿರಿ ಕೊಡ್ಲಿಲ್ಲ. ಅತ್ಯಂತ ಪ್ರಾಮಾಣಿಕ ಅಂತ ವ್ಯಕ್ತಿಗಳಿಗೆ ಕೊಡದೆ ನೀವು ನಿಮ್ಮ ಸಂಪುಟದಲ್ಲಿ ಇವತ್ತು ಕಳ್ಳ ಅಂತಕ್ಕಂಥ ಪ್ರೂವ್ ಆಗಿದೆ. ಅವ್ರು ರಾಜೀನಾಮೆ ಕೊಡ್ಬೇಕಂತದ್ದು ಅಂತಕ್ಕಂಥದ್ದು ಪ್ರೂವ್ ಆಗಿದೆ. ರಾಜೀನಾಮೆ ಕೊಟ್ಟಿದ್ದಾರೆ, ಜೈಲಿಗೆ ಹೋಗಿದ್ದಾರೆ. ಅವ್ರನ್ನೇ ನೀವು ಯಾಕೆ ಮಂತ್ರಿ ಮಾಡಲಿಕ್ಕೆ ತಗೊಳಕ್ಕೆ ಇಚ್ಛೆ ಪಡ್ತಾ ಇದ್ದೀರಿ? ಇದನ್ನ ನಾವು ಅದಕ್ಕೋಸ್ಕರ ಪ್ರತಿಭಟನೆ ಮಾಡೋದ್ರ ಮೂಲಕ ಇವತ್ತು ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರ ನೇತೃತ್ವದಲ್ಲಿ, ನಮ್ಮ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಸದನದ ಒಳಗಡೆ ಹೋರಾಟ ನಡೀತಿದೆ. ಸದನದ ಹೊರಗಡೆ ನಾವೆಲ್ಲ ಕಾರ್ಯಕರ್ತರು ಸೇರಿ ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಚಿನ್ನ ಖರೀದಿ ಮಾಡಿದಿರಿ, ಬಳ್ಳಾರಿ ಚುನಾವಣೆಗೆ ಬಳಸಿದಿರಿ ಅಂತೇಳಿ ರಾಜೀನಾಮೆ ಕೊಡಿಸಿದಿರಿ. ಮತ್ತೆ ಯಾಕೆ ತಗೊಂಡ್ರಿ? ನಾಗೇಂದ್ರ ಅವ್ರು ಹೇಳ್ದಂಗೆ ನೀವೇನಾದ್ರು ನಿಮ್ಮ ವೀಕ್ನೆಸ್ಗಳನ್ನ, ಚಿಪ್ಗಳನ್ನ ನಾಗೇಂದ್ರ ಅವರು ಏನಾದ್ರು ಇಟ್ಕೊಂಡು ಎದುರಿಸ್ತಾ ಇದಾರ ನಿಮ್ಗೆ. ಆದ್ರಿಂದ ನಾವು ನಾಗೇಂದ್ರ ಅವರು ರಾಜೀನಾಮೆ ಕೊಡೋವರೆಗೂ, ಅವರನ್ನ ಮಂತ್ರಿ ಮಂಡಲದಿಂದ ಕೈ ಬಿಡೋವರೆಗೂ ನಾವು ಸಹ ಹೋರಾಟವನ್ನು ನಿಲ್ಲಿಸೋದಿಲ್ಲ. ವಿಧಾನಸೌಧದ ಒಳಗಡೆನೂ ನಿಲ್ಲಿಸೋದಿಲ್ಲ, ಹೊರಗಡೆನೂ ನಿಲ್ಲಿಸೋದಿಲ್ಲ. ರಾಜ್ಯಾದ್ಯಂತ ನಮ್ಮ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ರಾಜೀನಾಮೆ ಕೊಡೋವರೆಗೂ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ತಾವು ಹೆಚ್ಚಿನ ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಈ ಹಣವನ್ನ. ಯಾಕೆಂದ್ರೆ ಹಿಂದೆ ಸರ್ಕಾರದಲ್ಲಿ ವಾಲ್ಮೀಕಿ ಮತ್ತು ಪರಿಶಿಷ್ಟ ಜಾತಿಯವರಿಗೆ ಹಲವಾರು ಕಲ್ಯಾಣ ಕಾರ್ಯಕ್ರಮಗಳಿಗೆ ಹಣವನ್ನ ಕೊಡ್ತಾ ಇದ್ರಿ. ಒಂದು ಗಂಗಾ ಕಲ್ಯಾಣ ಇರ್ಬೋದು, ವಾಹನ ತಗೊಳ್ಳೋದಕ್ಕಿರ್ಬೋದು. ಆದ್ರೆ ಇವತ್ತು ಒಂದು ನಯಾ ಪೈಸಾ ಇಲ್ಲ. 187 ಕೋಟಿ ತಿಂದಂತ ಹಣ ಮನೆ ವಾಪಸ್ ಬಂತೋ ಬರ್ಲಿಲ್ವೋ ಅದು ಗೊತ್ತಾಗ್ಲಿಲ್ಲ.
ಆದರೆ ಅವ್ರು ಮಾತ್ರ ವಾಪಸ್ ಬಂದಿದ್ದಾರೆ, ತಿಂದಂತ ಮಂತ್ರಿ ಮಾತ್ರ ವಾಪಸ್ ಬಂದಿದ್ದಾರೆ. ಅವ್ರನ್ನ ಕೂಡಲೇ ರಾಜೀನಾಮೆ ಕೊಡಿಸ್ಬೇಕು ಅಂತೇಳಿ ಈ ಮೂಲಕ ಮಾಧ್ಯಮದವ್ರ ಮೂಲಕ ನಾನು ಹೇಳ್ತಾ ಇದ್ದೇನೆ. ನಿಗಮದಲ್ಲಿ ಸುಮಾರು 187 ಕೋಟಿ ಹಣವನ್ನು ಲೂಟಿ ಮಾಡಿದಂತಹ, ಅದನ್ನು ಬಳ್ಳಾರಿ ಮತ್ತು ರಾಯಚೂರು ಲೋಕಸಭಾ ಚುನಾವಣೆಯಲ್ಲಿ ದುರ್ಬಳಕೆಯನ್ನು ಮಾಡಿದಂತಹ, ಆ ಕಾರಣಕ್ಕಾಗಿ ರಾಜೀನಾಮೆಯನ್ನು ಇಟ್ಟು ಕೊನೆಗೆ ಜೈಲು ಪಾಲಾಗಿ ಇನ್ನೂ ಪ್ರಕರಣ ನಡೀತಾ ಇರಬೇಕಾದ್ರೆ ವಾಪಸ್ ಸಚಿವರಾಗಿರುವಂತಹ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರು ಇಡೀ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿಯ ಅಹೋರಾತ್ರಿ ಧರಣಿಗೆ ಕರೆ ಕೊಟ್ಟಿದ್ದಾರೆ. ನಾವು ಕೂಡ ನಮ್ಮ ಮೈಸೂರಿನಲ್ಲಿ DC ಕಚೇರಿ ಎದುರುಗಡೆ ನಮ್ಮ ಮೈಸೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರ ನೇತೃತ್ವದಲ್ಲಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡುವವರೆಗೂ ಕೂಡ ಈ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಮುಂದುವರಿಯುತ್ತೆ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ. ನಾವು ಕೂಡ ಅದಕ್ಕೆ ಬದ್ಧವಾಗಿ ಇಲ್ಲಿ ಧರಣಿಯಲ್ಲಿ ನಾವು ನಿರತರಾಗಿದ್ದೇವೆ. ಸರ್, ಯತೀಂದ್ರ ಅವರು RSS 1,000 ತಲೆಗಳ ಸರ್ಪದಂತೆ ಅವ್ರ ಬಗ್ಗೆ ಸಾಕಷ್ಟು ಸರಿ ಹೇಳಿದ್ದೀನಿ. ಪದೇ ಪದೇ ಅದನ್ನು ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ. ನಿಮ್ಮ ಅಪ್ಪನ ಕೋಟಾದಲ್ಲಿ, ಜಾತಿ ಕೋಟಾದಲ್ಲಿ ಒಂದು ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಮೈಸೂರಿಗೂ ಉಸ್ತುವಾರಿ ಸಚಿವರಾಗಿದ್ದೀರಿ. ಎಲ್ಲ ಕಡೆ ರಸ್ತೆಗಳು ಗುಂಡಿ ಬಿದ್ದಿದ್ದಾವೆ, ಏನೇನೂ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇಲ್ಲ. ಹಾಗಾಗಿ ಈ ಅಭಿವೃದ್ಧಿಯತ್ತ ಮುಂಬರುವ ದಸರಾಕ್ಕೆ ಪ್ರಿಪರೇಷನ್ ಮಾಡುವತ್ತ ಗಮನ ಹರಿಸಿ ಈ ಅಧಿಕ ಪ್ರಸಂಗವನ್ನು ಪ್ರಿಯಾಂಕಾ ಖರ್ಗೆ ಮಾಡ್ಕೊಂಡೇ ಬರ್ತಿದ್ದಾರೆ. ಅಲ್ಲಿ ಕಲಬುರಗಿಯಲ್ಲಿ ಒಬ್ಬ ಅಧಿಕ ಪ್ರಸಂಗಿ, ಮೈಸೂರಲ್ಲಿ ಇನ್ನೊಬ್ಬ ಅಧಿಕ ಪ್ರಸಂಗಿ ನೀವು ಆಗಬೇಡಿ ಅಂತ ಅಷ್ಟೇ ಅವರಿಗೆ ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಕೊಡಲೇಬೇಕು 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 ಬೇಕೇ ಬೇಕು ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ? ಲೂಟಿಕೋರ ಕಾಂಗ್ರೆಸ್ ಸರ್ಕಾರಕ್ಕೆ, ಲೂಟಿಕೋರ ಕಾಂಗ್ರೆಸ್ ಸರ್ಕಾರಕ್ಕೆ, ಲೂಟಿಕೋರ ಸಚಿವ ಬಿ ನಾಗೇಂದ್ರಗೆ, ಲೂಟಿಕೋರ ಬಿ ನಾಗೇಂದ್ರಗೆ ಕೊಡಲೇಬೇಕು ಕೊಡಲೇಬೇಕು, ಬೇಕೇ ಬೇಕು. DC ಆಫೀಸ್ ಕಚೇರಿ ಎದುರುಗಡೆ ಮೈಸೂರು ಗ್ರಾಮಾಂತರ ಮತ್ತು ನಗರದ ಬಿಜೆಪಿ ಪಕ್ಷದ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾವಿಲ್ಲಿ ಸೇರಿದಂಥ ಉದ್ದೇಶ ಇವತ್ತು ಸಚಿವರಾದಂಥ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೂಡಲೇ ಕೊಡಬೇಕಂತಕ್ಕಂಥ ವಿಚಾರನ ಇವತ್ತು ನಾವು ಎಲ್ಲರೂ ಕೂಡ ಇವತ್ತು ಇದ್ರ ಬಗ್ಗೆ ಇಡೀ ರಾಜ್ಯದಲ್ಲೇ ಕೂಡ ಚರ್ಚೆ ಆಗ್ತಾ ಇದೆ. ಬಿ ನಾಗೇಂದ್ರ ಅವರು 2024ರಲ್ಲಿ ಸುಮಾರು 90 ಕೋಟಿ ರೂಪಾಯಿಯಷ್ಟು ಹಣನ ಪರಿಶಿಷ್ಟ ಪಂಗಡಕ್ಕೆ ಏನು ಮೀಸಲಾಗಿತ್ತು ಈ ಹಣನ ದುರುಪಯೋಗ ಪಡಿಸ್ಕೊಂಡು ಪಕ್ಕದ ರಾಜ್ಯದಂಥ ತೆಲಂಗಾಣ ಮತ್ತು ಆಂಧ್ರಗೆ ಆ ಚುನಾವಣೆಗೆ ಈ ಹಣನ ಬಳಕೆ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಜೊತೆಗೆ ಕೇವಲ ಆಂಧ್ರ ಮತ್ತು ತೆಲಂಗಾಣಕ್ಕೆ ಹಣನ ಈ ಚುನಾವಣೆಗೆ ಬಳಸ್ಕೊಂಡಿಲ್ಲ. ಬಹಳ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಧೀಮಂತ ನಾಯಕರಾದಂಥ ಶ್ರೀರಾಮುಲು ಅವರ ಚುನಾವಣೆಗೂ ಕೂಡ ಬಳಸ್ಕೊಂಡಿದ್ದಾರೆ. ಶ್ರೀರಾಮುಲು ಅವರು ಸೋಲಕ್ಕೆ ಪ್ರಮುಖವಾದಂಥ ಕಾರಣ ಈ ನಾಗೇಂದ್ರ ಅವರು ಈ ಪರಿಶಿಷ್ಟ ಜಾತಿಗೆ ಏನು ಹಣನ ಬಳಕೆ ಮಾಡ್ಕೊಂಡಿದೆಯೋ ಆ ಹಣನೂ ಕೂಡ ಈ ಚುನಾವಣೆಯಲ್ಲಿ ಬಳಸಿ ಅದನ್ನ ಸೋಲ್ಸಕ್ಕೆ ಒಂದು ಪ್ರಮುಖ ಕಾರಣ ಆಗಿದೆ. ಇದು ಜೊತೆಗೆ ಅದೇ ಒಂದು
ಇಲಾಖೆಯಲ್ಲಿ ಯಾರು ಚಂದ್ರಶೇಖರ್ ಅಂತ ಒಬ್ರು ಆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏನು ಕೆಲಸ ಮಾಡ್ತಾ ಇದ್ರು ಇಲ್ಲಿ PM ಆಗಿ, ಅವರು ಎಷ್ಟು ಮಟ್ಟಿಗೆ ಒತ್ತಡ ತಡಿಲಾರದೆ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇವತ್ತು ಕುಟುಂಬಕ್ಕೆ ಯಾರು ಸಾಂತ್ವನ ಕೊಡುವಂತ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬ್ರೆ ಆ ಕುಟುಂಬಕ್ಕೆ ಕಣ್ಣೀರು ಒರೆಸೋರು ಯಾರಲ್ಲ. ಇವತ್ತು 2 ವರ್ಷ ಆದಮೇಲೆ ಮತ್ತೆ ಪುನಃ ಅವ್ರನ್ನ ಸಚಿವ ಸಂಪುಟಕ್ಕೆ ತಗೊಂಡಂಥದ್ದು ಕಾರಣಗಳಾದರೂ ಏನು? ಯಾಕೆಂದ್ರೆ ಇತ್ತೀಚೆಗೆ ನಡೆದಂಥ ಕೇರಳ ಚುನಾವಣೆಯಲ್ಲಿ ಸಚಿವರಾದಂಥ ಇವಾಗ ಜಮೀರ್ ಅಹಮದ್ ಅವರು ಇರ್ಬೋದು, ನಾಗೇಂದ್ರ ಅವರು ಇರ್ಬೋದು, ಅವರು ಅಲ್ಲಿ ರಾಜ್ಯದಲ್ಲಿ ಚುನಾವಣೆ ನಡೀತಾ ಇತ್ತು, ಅದಕ್ಕೂ ಕೂಡ ಹಣ ಬಳಕೆ ಮಾಡಿಕೊಂಡು ಅಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರೋದ್ರಲ್ಲಿ ಇವರು ಪ್ರಮುಖವಾದಂಥ ಪಾತ್ರ ಕೂಡ ಏನಿದೆ ಅಂತಕ್ಕಂಥದ್ದು ಇವತ್ತು ಜನರು ಕೂಡ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಈ ಅಧಿವೇಶನ ಮುಗಿದ್ರಷ್ಟೊತ್ತಲ್ಲಿ ಸಚಿವರಾದಂಥ B. ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು. ಅವ್ರು 2 ಪ್ರಮುಖವಾದಂಥ ಒಂದು ಕೇಸ್ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ. ಒಂದು 90 ಕೋಟಿ ಇದಿರ್ಬೋದು, ಇನ್ನೊಂದು 1,20,00,000 ರೂಪಾಯಿದು. ಇದು ಡೈರೆಕ್ಟಾಗಿ ಇದು ಹಣನ ಅವರ ಕುಟುಂಬದ ವರ್ಗದವ್ರಿಗೆ ಮತ್ತು ಅವರು ಖಾಸಗಿ ಆಗಿರೋಂಥ ನಾಗರಾಜ್ ಅವ್ರಿಗೆ ತಂತಿರುವಂಥದ್ದು ಕೂಡ ಕೇಸ್ ನಡೀತಾ ಇದೆ. ಇಷ್ಟೆಲ್ಲ ಇಟ್ಕೊಂಡು ಕೂಡ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಒಂದು ಕಿಂಚಿತ್ತು ಒಂದು ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಮತ್ತೆ ಸಚಿವ ಸಂಪುಟದಲ್ಲಿ ಅವರು ತಗೊಂಡಿರತಕ್ಕಂಥದ್ದು ಇದು ಕೇವಲ ಈ ಸರ್ಕಾರಕ್ಕಲ್ಲ, ಇಡೀ ರಾಜ್ಯಕ್ಕೆ ಒಂದು ತಲೆ ತಗ್ಗಿಸುವಂಥ ವಿಚಾರ ಇದೆ. ಸಮಜಾಯಿಷಿಯನ್ನ ಕೊಡ್ತಾ ಇದ್ದಾರೆ. ಬಂಧುಗಳೇ, ನಾನು ಒಬ್ಬ ವಾಲ್ಮೀಕಿ ಸಮಾಜದ ಮುಖಂಡ. ನಾವೆಲ್ಲ ಹಿಂದೆ ನೋಡಿದ್ದೇವೆ, ಹಿಂದಿನ ಸರ್ಕಾರದಲ್ಲಿ ಇಲ್ಲಿ ಶಾಸಕರಾಗಿದ್ದಂಥವ್ರು ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಪರಿಶಿಷ್ಟ ಪಂಗಡಕ್ಕೆ 200 ಗಂಗಾ ಕಲ್ಯಾಣ ಯೋಜನೆ, ಒಂದು 20 ವಾಹನ ತಗೊಳ್ಳುವಂತಹ ಯೋಜನೆ, ಮತ್ತೆ ಇನ್ನು ಹಲವಾರು ಯೋಜನೆಗಳಿಗೆ ಪರಿಶಿಷ್ಟ ಪಂಗಡದಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಿದ್ವಿ. ಇವಾಗ ಏನ್ ಮಾಡ್ತಾ ಇದ್ದೀರಾ? ಒಬ್ಬ ಮಂತ್ರಿ ಆಗಿರುವಂತಹವರು 187 ಕೋಟಿ ಹಣವನ್ನು ನುಂಗಿದ ಮೇಲೆ ಯಾವ ವಿಧಾನಸಭಾ ಕ್ಷೇತ್ರಕ್ಕೂ ಯಾವ ಯೋಜನೆಗಳು ಇಲ್ಲ. ಒಂದು ಗಂಗಾ ಕಲ್ಯಾಣ, ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 1-2 ಗಂಗಾ ಕಲ್ಯಾಣ ಕೊಟ್ರೆ 2 ಲಕ್ಷ 2.5 ಲಕ್ಷ ಜನಸಂಖ್ಯೆ ಇರುವಂತಹ ಕ್ಷೇತ್ರದಲ್ಲಿ ಯಾರಿಗಂತ ಕೊಡ್ತೀರಾ ನೀವು? ಪ್ರತಿ ತಮ್ಮ ಸರ್ಕಾರದ ಅವಧಿಯಲ್ಲಿ ಬರೀ ಭ್ರಷ್ಟಾಚಾರ ಮಾಡೋದೇ ಆಗೋಯ್ತಲ್ಲ. ನೀವೇನ್ ಮಾಡ್ತಾ ಇದ್ದೀರಿ? ಹೋಗ್ಲಿ, ಸರಿಯಾಗಿ ಮುಂದಕ್ಕಾರು ನಡ್ಕೊಂಡು ಹೋಗಿ. ನಾಗೇಂದ್ರ ಅವ್ರನ್ನ ವಜಾ ಮಾಡಿದ್ದೀರಿ, ಮತ್ತೆ ಹೊಸದಾಗಿ ಮುಖ್ಯಮಂತ್ರಿ ಬಂದಿದ್ದೀರಿ, ಮುಂದಕ್ಕಾರು ಸರಿಯಾಗಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗಿ ಅಂತ ಹೇಳಿದ್ರೆ ಮತ್ತೆ ಆ ಭ್ರಷ್ಟ ಮಂತ್ರಿಯನ್ನೇ ಮಂತ್ರಿಯಾಗಿ ನೀವು ಮಾಡ್ತೀವಿ. ನಾವು ಯಾವತ್ತೂ ಕೂಡ SC STಗಳ ಪರವಾಗಿದ್ದೇವೆ. ಸಂವಿಧಾನದಂತೆ ನಾವು ನಡ್ಕೊಳ್ತೇವೆ, ಅಂಬೇಡ್ಕರ್ ಅವರ ಹೇಳದಂತೆ ನಡ್ಕೊಳ್ತೇವೆ, ಅವರ ಆಶಯದಂತೆ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನಾಡಿದಂಥ ಕಾಂಗ್ರೆಸ್ ಸರ್ಕಾರ STಗಳ ಹಣವನ್ನು ನುಂಗುವ ಮುಖಾಂತರ ಈ SC STಗಳಿಗೆ ಅನ್ಯಾಯವನ್ನ ಮಾಡ್ತಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.